ಉತ್ತರ ಕರ್ನಾಟಕದ ಫೇಮಸ್ ಸಿಂಗರ್ ಮ್ಯೂಸಿಕ್ ಮೈಲಾರಿ ಅವರ ಮೇಲೆ ಆರೋಪ ಕೇಳಿ ಬಂದಿರುವುದು ಅಂತಿಂತ ಆರೋಪ ಅಲ್ಲ. ಇದು ದೊಡ್ಡ ಮಟ್ಟಿಗೆ ಅವರ ಒಂದು ಕಂಪ್ಲೀಟ್ ಫ್ಯಾಮಿಲಿಯನ್ನೇ ಕುಗ್ಗಿಸುವಂತ ಒಂದು ಆರೋಪದ ಆಗಿರುತ್ತೆ. ಇದರಿಂದಾಗಿ 14 ದಿವಸ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದ್ರೆ ಮೊನ್ನೆ ತಾನೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಬಾಲಕಿಯ ಒಂದು ವಿಡಿಯೋ ಸಹ ವೈರಲ್ ಆಗುತ್ತೆ. ಖುದ್ದು ಆ ಬಾಲಕಿಯ ಸ್ಪಷ್ಟನೆಯನ್ನ ಕೊಡ್ತಾರೆ. ಹೆಸರನ್ನ ಕೆಡಿಸುವಂತ ಒಂದು ಉದ್ದೇಶಕ್ಕಾಗಿ ಆ ರೀತಿ ನಾನು ಹೇಳಿದ್ದೀನಿ, ದೂರನ ಕೊಟ್ಟಿದ್ದೀನಿ ಅಂತ ಕೂಡ ಹೇಳ್ತಾರೆ. ಬಟ್ ಯಾವ್ದು ನಿಜ ಯಾವ್ದು ಸುಳ್ಳು ಗೊತ್ತಿಲ್ಲ. ಪೊಲೀಸರೇ ಅದ್ರ ಬಗ್ಗೆ ತನಿಖೆಯನ್ನ ಸಹ ಮಾಡ್ಬೇಕಾಗತ್ತೆ. ಇನ್ನ ಸಹ ಮ್ಯೂಸಿಕ್ ಮೈಲಾರಿ ಅವರು ಆಚೆ ಬಂದಿಲ್ಲ. ಪಾಪ ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಪುಟ್ಟ ಮಗು ಮ್ಯೂಸಿಕ್ ಮೈಲಾರಿಗೆ ಪತ್ನಿ ಲಿಖಿತ ಅಂತ, ಅವರು ಕೂಡ ಕಂಬನಿ ಮಿಡಿಯುತ್ತಿದ್ದಾರೆ, ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮ್ಯೂಸಿಕ್ ಮೈಲಾರಿ ತುಂಬಾ ಚೆನ್ನಾಗಿ ಹಾಡನ್ನ ಆಡ್ತಾರೆ, ಮ್ಯೂಸಿಕ್ ಅನ್ನ ಮಾಡ್ತಾರೆ. ಎಲ್ಲಾ ಒಂದು ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಮ್ಯೂಸಿಕ್ ಮೈಲಾರಿನೇ ಇರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ಎಲ್ಲ ಜಾತ್ರೆಯ ಮಹೋತ್ಸವ ಆಗಿರ್ಬೋದು, ಗಣಪತಿ ಸಂಭ್ರಮ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಯಾವುದೇ ರೀತಿಯ ಒಂದು ಹಬ್ಬ ಹರಿದಿನ ಫಂಕ್ಷನ್ ಗಳಿದ್ರು ಕೂಡ ಊರಿಗೆ ಮ್ಯೂಸಿಕ್ ಮೈಲಾರಿ ಟೀಮ್ ನ ಕರೆಸ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಮನೋರಂಜನೆಯನ್ನ ನೀಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮ್ಯೂಸಿಕ್ ಮೈಲಾರಿ. ಬಟ್ ಈಗ ಈ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ತುಂಬಾನೇ ಒಂದು ನೋವಿನ ಸಂಗತಿ. ಅಭಿಮಾನಿಗಳು ಕೂಡ ನಾವೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ಅಂತವರೆಲ್ಲ ನೀವು ತಪ್ಪು ಮಾಡಿಲ್ಲ ಅಂತ ಎಲ್ಲರೂ ಫ್ಯಾನ್ಸ್ ಗಳನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಮ್ಯೂಸಿಕ್ ಮೈಲಾರಿ ಕೂಡ ಅಷ್ಟೇ, ನಾನು ಕೋರ್ಟಿನಲ್ಲಿ ಹೋರಾಟ ಮಾಡ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಕಂಬನಿ ಮಿಡಿಯುತ್ತಿದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ, ಕುಸಿದಿದ್ದಾರೆ ಪತ್ನಿ, ಬಹಳಷ್ಟು ನೋವು ತಿಂತಿದ್ದಾರೆ.